ಒಂದು ಹಳ್ಳಿಯಲ್ಲಿ ಬಸಪ್ಪ ಅನ್ನೋ ಒಬ್ಬ ಕುಂಬಾರ ಇದ್ದ. ಅವನು ಒಳ್ಳೆಯವನು, ಆದರೆ ಸ್ವಲ್ಪ ಹೆಚ್ಚು ಕನಸು ಕಾಣುವ ಸ್ವಭಾವದವನು. ಒಂದು ರಾತ್ರಿ ದಣಿದು ಮಲಗಿದ್ದ ಬಸಪ್ಪನಿಗೆ ವಿಚಿತ್ರ ಕನಸು ಬಂತು. ಅವನು ಕಣ್ಣು ತೆರೆದಂತೆ ಸುತ್ತೆಲ್ಲ ಬೆಳಕು ಹರಡಿತ್ತು. ಮೇಘಗಳು ನೆಲದ ಮೇಲೆ ತೇಲುತ್ತಿದ್ದವು. ಬಂಗಾರದ ಅರಮನೆ ಕಣ್ಣು ಮಿಟಕಿಸುತ್ತಿತ್ತು. ಬಸಪ್ಪ ಅಚ್ಚರಿಯಿಂದ ನೋಡ್ತಿದ್ದ. ತಾನೀಗ ಸ್ವರ್ಗದಲ್ಲಿದ್ದಾನೆ ಅಂತ ಅವನ ಮನಸ್ಸು ಗಾಬರಿಯಾಗಿತ್ತು. ಅಷ್ಟರಲ್ಲಿ ಇಂದ್ರದೇವರು ಬಂಗಾರದ ಸಿಂಹಾಸನದ ಮೇಲೆ ಕುಳಿತಿರುವುದು ಕಾಣಿಸಿತು. ಅವರ ಹಿಂದೆ ದೇವತೆಗಳು ಶಾಂತವಾಗಿ ನಿಂತಿದ್ದರು. ಇಂದ್ರದೇವರು ಗಂಭೀರವಾಗಿ ಹೇಳಿದರು, ಬಸಪ್ಪ, ನೀನು ಭೂಮಿಯಲ್ಲಿ ಚೆನ್ನಾಗಿ ಮಡಿಕೆ ಮಾಡ್ತೀಯಲ್ಲ, ಸ್ವರ್ಗದಲ್ಲೂ ನಮಗೆ ಮಡಿಕೆಗಳ ಅವಶ್ಯಕತೆ ಇದೆ. ಬಸಪ್ಪ ಕೈ ಜೋಡಿಸಿ ನಿಂತು ಕೇಳಿದ, ಸ್ವಾಮಿ, ನಾನು ಮಾಡಬೇಕಾ? ಇಂದ್ರದೇವರು ನಗುತ್ತಾ ತಲೆಯಾಡಿಸಿದರು. ಬಸಪ್ಪನಿಗೆ ಖುಷಿಯಾಯಿತು. ಆದರೆ ಅವನ ಬುದ್ಧಿ ಅಲ್ಲಿಯೇ ನಿಲ್ಲಲಿಲ್ಲ. ಅವನು ನಿಧಾನವಾಗಿ ಹೇಳಿದ, ಸ್ವಾಮಿ, ನಾನು ಮಡಿಕೆ ಮಾಡಬೇಕಾದರೆ ಮಣ್ಣಿನ ಬದಲು ಚಿನ್ನದ ಪುಡಿ ಬೇಕು. ಕ್ಷಣ ಮಾತ್ರ ಮೌನ ಆವರಿಸಿತು. ದೇವತೆಗಳು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಇಂದ್ರದೇವರು ಯೋಚಿಸಿ ಹೇಳಿದರು, ಸರಿ. ಐರಾವತ ಆನೆ ಚಕ್ರ ತಿರುಗಿಸುತ್ತಿತ್ತು. ಬಸಪ್ಪ ಚಿನ್ನದ ಮಡಿಕೆಗಳನ್ನು ಮಾಡತೊಡಗಿದ. ಮಡಿಕೆ ಸಿದ್ಧವಾದಾಗ ಅವನ ಹಳೆಯ ಅಭ್ಯಾಸ ಮತ್ತೆ ಜಾಗೃತವಾಯಿತು. ಅವನು ಮಡಿಕೆಯ ಮೇಲೆ ಕೈಯಿಂದ ಟ್ಯಾಪ್ ಎಂದು ಹೊಡೆದ. ದಡಾಂ, ಅವನು ಬೆಚ್ಚಿಬಿದ್ದು ಕಣ್ಣು ತೆರೆದ. ಸ್ವರ್ಗ ಇಲ್ಲ, ದೇವತೆಗಳಿಲ್ಲ, ಬಂಗಾರ ಇಲ್ಲ. ಬಸಪ್ಪ ತನ್ನ ಮನೆಯಲ್ಲೇ ಮಲಗಿದ್ದ. ಪಕ್ಕ ನೋಡಿದಾಗ ಹೊಸ ಮಣ್ಣಿನ ಮಡಿಕೆಗಳು, ಎಲ್ಲವೂ ಪುಡಿ ಪುಡಿಯಾಗಿದ್ದವು. ಅಷ್ಟರಲ್ಲಿ ಅವನ ಹೆಂಡತಿ ಓಡಿ ಬಂದು ಕೇಳಿದಳು, ಏನ್ರಿ ಇದು? ಮಡಿಕೆಗಳನ್ನೆಲ್ಲ ಯಾಕೆ ಒಡೆದ್ರಿ? ಬಸಪ್ಪ ಅಳುವಂತಾಗಿ ಹೇಳಿದ, ನಾನು ಸ್ವರ್ಗದಲ್ಲಿ ಚಿನ್ನದ ಮಡಿಕೆ ಮಾಡ್ತಿದ್ದೆ. ಇವು ಮಣ್ಣಿನ ಮಡಿಕೆಗಳು ಅಂತ ಗೊತ್ತಾಗಲಿಲ್ಲ. ಅವಳು ನಗುತ್ತಾ ಹೇಳಿದಳು, ಸ್ವರ್ಗಕ್ಕೆ ಹೋಗೋ ಕನಸು ಚೆನ್ನಾಗಿದೆ, ಆದರೆ ಭೂಮಿಯಲ್ಲಿ ಇರುವ ಮಡಿಕೆಗಳನ್ನಾದರೂ ಉಳಿಸಿಕೊಳ್ಳಿ. ಈ ಕಥೆಯ ನೀತಿ ಇದೆ: ಹಗಲು ಕನಸು ಕಾಣುವುದು ತಪ್ಪಲ್ಲ, ಆದರೆ ವಾಸ್ತವವನ್ನು ಮರೆಯಬಾರದು.